श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ 18ನೇ ಅಧ್ಯಾಯದ 11ನೇ ಶ್ಲೋಕ. ಕರೋಷ್ಟ್ರಾ ಕರ್ಕಶೈಕ್ಷತ್ತಃ ಕುರೈರ್ಘ್ನಂತೋ ಧರಾತಲಂ ಖಾತ್ಕಾರ ರಭಸಾ ಮತ್ತಾಹ ಪರ್ಯಧಾವನ್ ವರೂಥಶಃ. ಅಂದರೆ ಮೈತ್ರೇಯರು ವಿದುರರಿಗೆ ಹೇಳುವ ವಿಚಾರ, ಜಯವಿಜಯರು ಅವರ ರೂಪ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರ ಜನ್ಮ ಆದಾಗ ಏನೇನು ಅಪಶಕುನಗಳು ಆಗಿದ್ದು ಅಂತ ನಾವು ನೋಡ್ತಾ ಇದ್ದೀವಿ. ಖರೋಷ್ಟ್ರಾಹ, ಖರ ಉಷ್ಟ್ರಾಹ ಅಂತ ಅಂದ್ರೆ ಕತ್ತೆಗಳು ಮತ್ತು ಒಂಟೆಗಳು, ಕ್ಯಾಮಲ್ ಅಂತ ಏನ್ ಹೇಳ್ತೀವಿ, ಅದು ತಮ್ಮ ತಲೆಯಲ್ಲಿರತಕ್ಕ ಒಂದು ಶಿರೋಭಾಗದಿಂದ ಅದನ್ನ ನೆಲಕ್ಕೆ ಮಣ್ಣಿಗೆ ಉಜ್ಜಿ ಅದಕ್ಕೆ ಮದಭರಿತವಾಗಿ ಇರುತ್ತದಂತೆ. ಆ ಥರದಿಂದ ಅವುಗಳಿಗೆ ಖಾತ್ಕಾರ ರಭಸ ಅಂತ ಕರೀತಾರೆ. ಖಾತ್ ಅಂತ ಅದು ಜೋರಾಗಿ ಶಬ್ದ ಮಾಡ್ತಾ ಇರುತ್ತವಂತೆ. ಯಾವುದು? ಕತ್ತೆಗಳು ಮತ್ತು ಒಂಟೆಗಳು ಹಾಗೆ ಅಂತ ಭಾರಿ ವೇಗದಿಂದ ಅಲ್ಲಿ ಓಡಾಡ್ತಾ ಇರುತ್ತವೆ ಅಂತ. ಇದೆಲ್ಲ ಪರ್ಯಧಾವನ್ ಅಂತ ಬರೀತಾರೆ ನೋಡಿ. ಮತ್ತಾಹ ಪರ್ಯಧಾವನ್, ಮತಭರಿತವಾಗಿ ಅದು ಅಲ್ಲಲ್ಲಿ ಓಡಾಡ್ತಾ ಇರುತ್ತವೆ ಹಾಗೆ ಅಂತ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ನೋಡಿ, ಖಾತ್ಕಾರೋ ಅಭ್ಯನುಕಾರ ಶಬ್ದ ಹಾಗೆ ಅಂತ. ಅಂದ್ರೆ ಕತ್ತೆ ಒಂಟೆ ಇವುಗಳ ಶಬ್ದ ಅದು ಹಾಗೆ. ರುವಂತೋ ರಾಸಭದ್ರಸ್ತಾ ನೀಡಾದ್ ಉದಪತನ್ ಖಗಾಃ ಘೋಷೇರಣ್ಯೇ ಚ ಪಶವಃ ಶಕ್ರನ್ಮೂತ್ರಮಕುರ್ವತ. ಮತ್ತೆ ಆ ಕತ್ತೆಗಳು ಒಂಟೆಗಳು ಅದು ಉಂಟು ಮಾಡಿದ ಆ ಖಾತ್ಕಾರ ಧ್ವನಿಯನ್ನ ಕೇಳಿ ಪಕ್ಷಿಗಳಿಗೆ ಹೆದರಿಕೆ ಆಯ್ತಂತೆ. ಆ ಪಕ್ಷಿಗಳು ನೀಡಾತ್ ಉದಪತನ್ ಖಗಾಹ ಅಂತ ಬರೀತಾರೆ ನೋಡಿ. ನೀಡ, ತಾವೇನು ಗೂಡಿನಲ್ಲಿ ಇದ್ದವು ಅದು ಹೆದರ್ಕೊಂಡು ಓಡಿ ಹೋದವಂತೆ. ಅದರಿಂದ ಅಲ್ಲಲ್ಲಿ ಪಕ್ಷಿಗಳ ಧ್ವನಿ ಶುರುವಾಯಿತು. ಘೋಷೇರಣ್ಯೇ ಚ ಪಶವಃ ಶಕ್ರನ್ಮೂತ್ರಂ. ಇನ್ನು ಪಶವಃ ಅಂದ್ರೆ ಪ್ರಾಣಿಗಳು, ಆಕಳು ಮುಂತಾದ ಪ್ರಾಣಿಗಳು ಹೆದರ್ಕೊಂಡು ಮಲಮೂತ್ರಗಳ ವಿಸರ್ಜನೆಯನ್ನ ಮಾಡಿದವು ಅಂತ ಹೇಳ್ತಾರೆ. ಗಾವೋ ಅತ್ರ ಅಸೃಗ್ದೋಹಾಸ್ತೋಯದಾಹೂಯ ವರ್ಷಿಣಃ ವ್ಯರುದನ್ ದೇವಲಿಂಗಾನಿ ಧ್ರುಮಾ ಪೇತುರ್ವಿನಾನಿಲಂ. ಹೆದರಿದ ಆ ಆಕಳಿನ ಮಡಿ ಅಂದ್ರೆ ಆ ಕೆಚ್ಚಲು, ಆ ಕೆಚ್ಚಲಿನಿಂದ ರಕ್ತ ಬರಕ್ಕೆ ಶುರುವಾಯಿತಂತೆ. ದೇವತಾ ಪ್ರತಿಮೆಗಳು ಏನಿದೆ ಆ ಪ್ರತಿಮೆಗಳಿಂದ ಕಣ್ಣೀರು ಬರಕ್ಕೆ ಶುರುವಾಯಿತಂತೆ. ಮತ್ತು ವ್ಯರುದನ್ ದೇವಲಿಂಗಾನಿ ಅಂತ ಬರೀತಾರೆ ನೋಡಿ. ದೇವತೆಗಳ ಪ್ರತಿಮೆ ಕಣ್ಣಲ್ಲಿ ನೀರು ಸುರಿಸ್ತಾಂಗೆ ಇತ್ತಂತೆ. ದುರ್ಮಾಹ ಪೇತುರು ವಿನಾನಿಲಂ. ಗಾಳಿ ಇಲ್ಲದೇನೆ ಹೆಮ್ಮರದ ಮರಗಳು ಅದೆಲ್ಲವೂ ಕೂಡ ಬಿದ್ದವು ಅಂತ ಹೇಳ್ತಾರೆ. ಸಾಮಾನ್ಯ ಬಿರುಗಾಳಿ ಬಂದಾಗ ಬೀಳುತ್ತವೆ, ಆದರೆ ಬಿರುಗಾಳಿ ಇಲ್ಲದೇನೆ ಮರಗಳೆಲ್ಲ ಬಿದ್ದವು ಅಂತ. ಇದೆಲ್ಲ ಅಪಶಕುನಗಳು ಹಾಗೆ ಅಂತ. ಗ್ರಹಾನ್ ಪುಣ್ಯತಮಾನನ್ಯೇ ಭಗನಾಶ್ಚಾಪಿ ದೀಪಿತಾಃ ಅತಿಚೇರೋರ್ ವಕ್ರಗತ್ಯ ಇಜುದುಶ್ಚ ಪರಸ್ಪರಂ. ಇನ್ನು ಗ್ರಹಗಳು ಅದು ಹೇಗಿತ್ತು ಹಾಗೆಂದ್ರೆ,
ಬೃಹಸ್ಪತಿ ಮುಂತಾದ ಗ್ರಹಗಳು ಅನೇಕ ನಕ್ಷತ್ರಗಳನ್ನು, ಮಂಗಳ ಮುಂತಾದ ಗ್ರಹಗಳನ್ನು ಅದರ ಪ್ರಕಾಶವನ್ನು ದಾಟಿ ಆ ಗುರುಗ್ರಹ, ಬೃಹಸ್ಪತಿ ಗ್ರಹ ಮತ್ತೆ ವಕ್ರಗತಿಯಲ್ಲಿ ಬಂದು ಪರಸ್ಪರ ಜಗಳಾಡಿದವು ಅಂತ ಹೇಳ್ತಾರೆ. ಅದು ಒಂದು ರೀತಿಯಾದ ನೀಚ ಸ್ಥಾನ. ಅದು ಗುರು ವಕ್ರ ಆಯಿತು ಅಂದ್ರೆ ಅದೊಂದು ರೀತಿಯಾದ ಅಪಶಕುನ ಅಂತ ಹೇಳ್ತಾರೆ. ಅದರ ಜೊತೆಗೆ ಗ್ರಹಗಳ ಜೊತೆಗೆ ಪರಸ್ಪರ ಕಲಹ ಆಯಿತು ಅಂತಾನೆ ಹೇಳ್ತಾರೆ. ದೃಷ್ಟ್ವಾ ಅನನ್ಯಾಶ್ಚ ಮಹೋತ್ಪಾತಾನ್ ನತ ತತ್ವವಿದಃ ಪ್ರಜಾಃ ಬ್ರಹ್ಮಪುತ್ರಾನ್ ಋತೆ ಭೀತಾಃ ಮೇನಿರೆ ವಿಶ್ವಸಂಪ್ಲವಂ. ಈ ರೀತಿಯಾಗಿ ಇದು ಕೆಲವುದನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಅನೇಕ ಅಪಶಕನಗಳು ಕಂಡು ಬಂದದ್ದನ್ನು ನೋಡಿ ಜನರು ಅವರಿಗೆ ನಿಜವಾದ ಕಾರಣ ಏನಾಗಿದೆ ಅಂತ ಗೊತ್ತೇ ಆಗಲಿಲ್ಲ. ಈ ಜಗತ್ತಿಗೆ ಪ್ರಳಯ ಬರ್ತದೋ ಏನೋ ಅಂತ ಹೆದರ್ಕೊಂಡು ಎಲ್ಲರೂ ಕೂಡ ಹೆದರಿದರು ಅಂತ ಹೇಳ್ತಾರೆ. ಇಂತಹ ಅಪಶಕನಗಳು ಜಗತ್ತಿನ ನಾಶಕ್ಕೆ ಕಾರಣ. ಅದು ಅದನ್ನು ಸೂಚನೆ ಮಾಡ್ತಾ ಇದೆ. ಅದರಿಂದ ಪ್ರಳಯ ಬಂತೋ ಏನೋ ಹಾಗೆ ಅಂತ ಜನರೆಲ್ಲ ಹೆದರಿದರು. ಅವರಿಗೆ ಈ ಜೈ ವಿಜಯರಿಗೆ ಸನಕಾದಿಗಳು ಕೊಟ್ಟ ಶಾಪ ಅದು ಯಾವುದು ಅವರಿಗೆ ಗೊತ್ತಿಲ್ಲ. ಅದರಿಂದ ಪ್ರಳಯ ಬಂತೋ ಏನೋ ಅಂತ ಜನರು ಚಿಂತಾಕ್ರಾಂತರಾದರು ಅಂತ ಹೇಳ್ತಾರೆ. ಮುಂದಿನಲ್ಲಿ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣ.